ದಯವಿಟ್ಟು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರೈತರ ಜೀವನಾಡಿ ಕಲ್ಪವೃಕ್ಷವಾದ ತೆಂಗಿನ ಮರಕ್ಕೆ ನೀರೇ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಉದ್ದೇಶದಿಂದ ನಿಮ್ಮೆಲ್ಲರ ಆತ್ಮೀಯರಾದಂತಹ ನಿಖಿಲ್ ಕುಮಾರಸ್ವಾಮಿಯವರು ಏನು ಬೆಂಗಳೂರಲ್ಲಿ ಅದನ್ನು ಚಾಲನೆ ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದನ್ನು ಚಾಲನೆ ಕೊಡೋಕ್ಕೆ ಉದ್ದೇಶಕ್ಕೆ ಬಂದಿರೋದು. ಬೆಳಗ್ಗೆ ನನ್ನ ಕ್ಷೇತ್ರದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಈಗ ಶಿವಮೊಗ್ಗ ಮತ್ತು ನೆಕ್ಸ್ಟ್ ಭದ್ರಾವತಿ ಕಾರ್ಯಕ್ರಮ. ಹಾಗಾಗಿ ತಾವು ದಯವಿಟ್ಟು ಸಹಕರಿಸಬೇಕು. ಸುಮಾರು ಹೊತ್ತು ಮಾತನಾಡೋದಕ್ಕೂ ಸಹ ಸಮಯವಿಲ್ಲ. ತಾವು ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಬಂದಿರತಕ್ಕಂಥವ್ರು ತಾವೆಲ್ಲರೂ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನೋಡಬೇಕು, ಮಾತಾಡಬೇಕು ಅನ್ನೋ ಆಸೆಯಿಂದ ತುಂಬ ಜನ ಬಂದಿದ್ದೀರಾ. ನಿಖಿಲ್ ಕುಮಾರಸ್ವಾಮಿಯವರು ಹೊರಟಿರ್ತಕ್ಕಂಥ ಉದ್ದೇಶ ಏನು ಅಂತ ತಮಗೆ ಚೆನ್ನಾಗಿ ಗೊತ್ತಿದೆ. ಮುಂದಿನ ದಿನದಲ್ಲಿ ತಾವೆಲ್ಲರೂ ಅದಕ್ಕೆ ಸ್ಪಂದಿಸಿ ಖಂಡಿತ ಜಾತ್ಯತೀತ ಜನತಾದಳಕ್ಕೆ ಏನು ನಮಗೆ ಬಹುಶಃ ಮಹಾನಗರ ಪಾಲಿಕೆಯ ಎಲೆಕ್ಷನ್ ಬರುತ್ತೆ, ಅದರಲ್ಲೇ ಪ್ರಾರಂಭ ಆಗುತ್ತೆ. ನಿಮ್ಮೆಲ್ಲರ ಒಂದು ಶಕ್ತಿನ ಅವತ್ತು ತಾವು ತೋರಿಸ್ಬೇಕು. ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಗೆಲ್ಲಿಸ್ಕೊಂಡು ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಮಾಡಬೇಕು. ನಮ್ಮ ಶಿವಮೊಗ್ಗ ನಗರದ ಮಾಜಿ ಶಾಸಕರು ಆತ್ಮೀಯರು ಆದಂತಹ ಪ್ರಸನ್ನ ಕುಮಾರ್ ಅವರು ನಾವು ಎಲ್ಲರೂ ಒಟ್ಟಿಗೆ ವಿಧಾನಸಭೆಯಲ್ಲಿ ಕಾಲಿಟ್ಟಿರ್ತಕ್ಕಂಥದ್ದನ್ನು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ವಿಚಾರ. ಅವ್ರು ಸಾಕಷ್ಟು ಜನಗಳ ಮಧ್ಯೆ ಇದ್ದು ಜನರುಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದಿರಿ. ಅವರು ಸಹ ಸಾಕಷ್ಟು ಆ ಸಂದರ್ಭದಲ್ಲಿ ಏಳು ಬೀಳುಗಳನ್ನು ಎದುರಿಸಿದ್ರು. ರಾಜಕೀಯವಾಗಿ 5 ವರ್ಷದ ಅಧಿಕಾರ ಸರ್ಕಾರ ಅವ್ರದ್ದೇ ಇದ್ರೂ ಭಾಳಷ್ಟು ಶಿವಮೊಗ್ಗ ನಗರದಲ್ಲಿ ಅವರು ಕಷ್ಟಪಡ್ತಕ್ಕಂಥ ಪರಿಸ್ಥಿತಿನ ತಾವು ಅತಿ ಹತ್ತಿರದಲ್ಲಿ ನೋಡಿದ್ದೀರಾ ನಗರದವರು. ತಾವೆಲ್ಲ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಮಹಾನಗರ ಪಾಲಿಕೆ ಎಲೆಕ್ಷನ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ಯತೀತ ಜನತಾದಳಕ್ಕೆ ಮತ ಕೊಟ್ಟು ಆಶೀರ್ವಾದ ಮಾಡಿ ಸಂಖ್ಯೆಗಳು ಭಾಳಷ್ಟು ಸಂಖ್ಯೆಗಳಲ್ಲಿ ನಮ್ಮ ಸದಸ್ಯರುಗಳನ್ನು ನಾವೆಲ್ಲರೂ ಸೇರ್ಕೊಂಡು ನೋಡಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯಪ್ರವೃತ್ತರಾಗಿ ಅಂತ ಹೇಳ್ತಾ ನೀವು ಎಲ್ಲರೂ ಸೇರಿ ನಿಖಿಲ್ ಅವರ ಒಂದು ಮಾತನ್ನು ಕೇಳೋಣ ಅಂಥೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.